ಇದೇ ಅಕ್ಟೋಬರ್ 13ರಂದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಓಚುಬೋರೆಯ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಹರ್ಷಿ ವಾಲ್ಮೀಕಿ ಹಾಗೂ ಮದಕರಿ ನಾಯಕ ಜಯಂತಿಗಳ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದು ನಾಯಕ ಸಮಾಜದ ತಾಲೂಕು ಅಧ್ಯಕ್ಷ ಬುಲ್ಲೇನಹಳ್ಳಿ ನಾಗರಾಜ್ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಹಾಗೂ ಸಮಾಜದ ಗೌರವಾಧ್ಯಕ್ಷ ಬಿ ದೇವೇಂದ್ರಪ್ಪ, ಮಾಜಿ ಶಾಸಕರಾದ ಎಸ್.ವಿ. ರಾಮಚಂದ್ರಪ್ಪ, ಎಚ್.ಪಿ. ರಾಜೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಪಿ ಪಾಲಯ್ಯ, ಸವಿತಾ ಕಲ್ಲೇಶಪ್ಪ, ಪದ್ಮಾವತಿ, ಬಸವನಗೌಡ ಅವರು ಭಾಗವಹಿಸಲಿದ್ದಾರೆ. ನಾಯಕ ಸಮಾಜದ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಮತ್ತು ಪಟ್ಟಣ ಪಂಚಾಯಿತಿ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು, ನೌಕರರು, ನಿವೃತ್ತ ನೌಕರರು, ಚಿಂತಕರು, ವಕೀಲರು, ಹೋರಾಟಗಾರರು, ಮದಕರಿ ನಾಯಕ ಯುವ ವೇದಿಕೆ ಮತ್ತು ಪುತ್ಥಳಿ ಸಮಿತಿಯ ಸದಸ್ಯರು ಭಾಗವಹಿಸಿ ಸಲಹೆ ಸೂಚನೆ ನೀಡಬೇಕೆಂದು ಮನವಿ ಮಾಡಿದರು. ಜಗಳೂರು ತಾಲೂಕು ನಾಯಕ ಸಮಾಜದಿಂದ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನೆಂದರೆ, ಜಗಳೂರು ತಾಲೂಕು ನಾಯಕರ ಸಂಘದಿಂದ ವಾಲ್ಮೀಕಿ ಜಯಂತಿಯ ಹಾಗೂ ಮದಕರಿ ನಾಯಕ ಜಯಂತಿಯ ಪೂರ್ವಭಾವಿ ಸಭೆಯ ಪತ್ರಿಕಾಗೋಷ್ಠಿ 13ನೇ ತಾರೀಕು ಸೋಮವಾರ 11 ಗಂಟೆಗೆ ಜಗಳೂರು ತಾಲೂಕು ನಾಯಕರ ಸಂಘದ ಓಚಿಬೋರೆಯ ಕಾಲೇಜಿನಲ್ಲಿ 11 ಗಂಟೆಗೆ ಸೇರಲು ಈ ಸುದ್ದಿಗೋಷ್ಠಿಯನ್ನು ಕರೆದಿರುತ್ತೇವೆ. ನಾಯಕ ಸಮಾಜದ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪಟ್ಟಣ ಪಂಚಾಯಿತಿಯ ಹಾಲಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಸದಸ್ಯರು ಮತ್ತು ನಿವೃತ್ತ ನೌಕರ ಸಂಘದ ಎಲ್ಲ ವರ್ಗದವರು ಹಾಗೂ ನಾಯಕ ಬಂಧುಗಳು, ಎಲ್ಲ ಸಮಾಜದ ಮುಖಂಡರುಗಳು, ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಮುಖಂಡರುಗಳು, ನಾಯಕ ಸಮಾಜದವರು ಓಚಿಬೋರೆಯ ಕಾಲೇಜಿಗೆ 13ನೇ ತಾರೀಕು ಬರಲು ನಮ್ಮ ಸಮಾಜದಿಂದ ಸೂಚನೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ನಾಯಕ ಸಮಾಜದ ತಾಲೂಕು ಕಾರ್ಯದರ್ಶಿ ಹುಚ್ಚವ್ವನಹಳ್ಳಿ ನಾಗರಾಜ್, ಉಪಾಧ್ಯಕ್ಷ ವಕೀಲ ಟಿ ಬಸವರಾಜ್, ಮುಖಂಡರಾದ ಶೇಖರಪ್ಪ, ರಾಜಣ್ಣ, ವಾಣಿಜ್ಯ ತೆರಿಗೆ ನಿಗಮದ ಉಪಾಯುಕ್ತ ದಾಸಪ್ಪ, ರಮೇಶ್, ಲೋಕೇಶ್, ನಾಗರಾಜ್, ಹನುಮಂತಪ್ಪ, ವಕೀಲರಾದ ಆರ್ ಓಬಳೇಶ್, ಸಣ್ಣ ಓಬಯ್ಯ ಸೇರಿದಂತೆ ಮತ್ತಿತರರಿದ್ದರು.